ಇವತ್ತಿನ ವಿಡಿಯೋದಾಗ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ರೀ ಅಮೃತ್ ನೋನಿ ಆರ್ಥೋ ಪ್ಲಸ್ ಬಗ್ಗೆ. ಇದಕ್ಕೆ ಅಮೃತ್ ನೋನಿ ಆರ್ಥೋ ಪ್ಲಸ್ ಸಿರಪ್ ಅಂತಾನು ಕರೀತಾರೆ. ಸೊ ಅಮೃತ್ ನೋನಿ ಆರ್ಥೋ ಪ್ಲಸ್ ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ನಿಮ್ಮ ಡಾಕ್ಟರ್ ನಿಮ್ಗೆ ಇದನ್ನು ಬರ್ದು ಕೊಟ್ಟಿರ್ತಾರೆ. ಇದ್ರೊಳಗೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತದೆ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು, ಇದನ್ನ ಸೇವನೆ ಮಾಡಿದ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಯಾರು ಇದ್ರ ಪ್ರಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮೌಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂದ್ರೆ ಯಾವ ಮೆಡಿಸಿನ್ಸ್ ಬಗ್ಗೆ ನಮ್ಮ ಆಯುರ್ವೇದಿಕ್ ಸಂಹಿತ ಗ್ರಂಥ ಟೆಕ್ಸ್ಟ್ ಬುಕ್ಸ್ ನಾಗ ಎಲ್ಲಿ ನಮ್ಗ ಇದ್ರ ಉಲ್ಲೇಖ ನೋಡ್ಲಿಕ್ಕೆ ಸಿಗಂಗಿಲ್ರಿ. ಇಲ್ಲೇನಾಗುತ್ತಪ್ಪ ಅಂದ್ರ ಪರ್ಟಿಕ್ಯುಲರ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಏನಿರ್ತೈತೆ ನೋಡ್ರಿ, ಅವ್ರ ಹರ್ಬಲ್ ಇಂಗ್ರೀಡಿಯೆಂಟ್ಸ್ ಇಲ್ಲ ಹೇಳ್ಬಹುದು, ಆಯುರ್ವೇದಿಕ್ ಜಡಿಬುಟಿಗಳನ್ನ ಉಪಯೋಗ ಮಾಡಿಕೊಂಡು ತಮ್ಮದೇ ಒಂದು ಹೊಸ ಫಾರ್ಮುಲೇಷನ್ ಕಂಡು ಹಿಡಿದಿರ್ತಾರ. ಇದ್ರ ಟೆಸ್ಟಿಂಗ್ ಮಾಡಿಸ್ತಾರ, ಇದ್ರ ಅಪ್ರೂವಲ್ ತಗೊಂತಾರ, ಅವ್ರ ಕಡೆ ಇದ್ರದ್ದು ಮಾಲೀಕನ ಹಕ್ಕಿರ್ತೈತಿ. ಅದ್ರ ಸಂಬಂಧಿತ ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್ ಅಂತ ಕರೀಲಾಗ್ತೈತಿ. ಮತ್ತೆ ಈ ಸಿರಪ್ ಪ್ರಮುಖತಃ ಡಾಕ್ಟರ್ ನಿಮ್ಗೆ ಎಲ್ಲಿ ಬರ್ದು ಕೊಡ್ತಾರಪ್ಪ ಅಂದ್ರೆ ನೋಡಿ, ನಿಮ್ಗೇನ್ರ ಮೊಣಕಾಲ್ ನೋವು ಆಗಕ್ ಕುಂತೈತೆ ಅಂದ್ರ, ನಡ ನೋವು ಆಗಕ್ ಕುಂತೈತೆ ಅಂದ್ರ, ಕುತ್ತಿಗೆ ನೋವು ಆಗ್ತಾ ಇದೆ ಅಂದ್ರ, ಭುಜಗಳು ನೋವು ಆಗ್ತಾ ಇದೆ ಅಂದ್ರ, ಮಾಂಸಪೇಶಿಗಳು ಟೈಟ್ ಆಗ್ತಾ ಇದಾವೆ, ಮಾಂಸಪೇಶಿಗಳು ಹಿಡ್ಕೊಂಡವು, ಮಾಂಸಪೇಶಿಗಳಲ್ಲಿ ನೋವು ಆಗ್ತಾ ಇದೆ ಅಂದ್ರ, ಇಲ್ಲ ನಿಮ್ಮ ಶರೀರದಲ್ಲಿ ಯಾವುದೇ ರೀತಿ ಪೇನ್ ಇದೆ, ನೋವಿದೆ, ಅಲ್ಲ ಲೈಟ್ ಆಗ ಬಾವು ಕೂಡ ಇದೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನ ಬರ್ದು ಕೊಟ್ಟಿರ್ತಾರ್ರಿ. ಈಗ ಇದ್ರೊಳಗ ಪ್ರಮುಖ ಘಟಕ ದ್ರವ್ಯ ಏನೇನ್ ಇರ್ತೈತಪ್ಪ ಅಂದ್ರೆ ನೋಡ್ರಿ, ಅಮೃತ್ ನೋನಿ ಆರ್ಥೋ ಪ್ಲಸ್ ಏನಿದೆ ಇದ್ರದ್ದು ಪ್ರತಿ 15 ml ಲಿಕ್ವಿಡ್ ಸಿರಪ್ ಒಳಗಡೆ ಏನೇನ್ ಇಂಗ್ರೀಡಿಯೆಂಟ್ಸ್ ಇರ್ತಾವ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಮೊದ್ಲೇದ್ ಯಾವ್ದಪ್ಪ ಅಂದ್ರ ಅಚ್ಯುಕ, ಅದಕ್ಕೆ ನೋನಿ ಅಂತಾರ, ಅದಕ್ಕೆ ಬೊಟಾನಿಕಲ್ ನೇಮ್ ಮೊರಿಂಡಾ ಸೆಟ್ರಿಫೋಲಿಯಾ ಅಂತ. 8 ml ಪ್ರಮಾಣದಾಗ ಇರ್ತೈತಿ. ನಿರ್ಗುಂಡಿ 1 ml, ಶಲಾಕಿ 100 mg ಪ್ರಮಾಣದಾಗ ಇರ್ತೈತಿ, ಗುಗ್ಲು 250 mg, ರಾಸನ 450 mg, ಗೋಕ್ಷೂರ 250 mg, ಬಿಲ್ವ 80 mg, ಎರೆಂಡಮೂಲ 450 mg, ಬಲ 100 mg, ದಶಮೂಲ 250 mg, ಸಹಚರ 150 mg, ವೃಕ್ಷಾಮಲ 100 mg, ಮಂಜಿಷ್ಟ 250 mg, ಚಿತ್ರಕ 100 mg, ಮತ್ತೆ ಜಲ ಅಂದ್ರೆ ನೀರು ಅವಶ್ಯಕತೆ ಅನುಸಾರ ಇದನ್ನ ಹಾಕಿ ಚಂದಾಗ ಕುಚ್ಚಿ ಇದನ್ನ ತಯಾರು ಮಾಡಿರ್ತಾರ್ರಿ. ಈಗ ನಾನು ನಿಮ್ಗೆ ಇದ್ರ ಡೋಸೇಜ್ ಬಗ್ಗೆ ತಿಳಿಸ್ಕೊಡ್ತೀನಿ. ಡಾಕ್ಟರ್ ನಿಮ್ಗೆ ಇದನ್ನ ಯಾವ ಪ್ರಮಾಣದ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ ನೋಡ್ರಿ. ನಾನು ನಿಮ್ಗೆ ಇಲ್ಲಿ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಮೇಲೆ ದೊಡ್ಡವರಿದ್ದಾರೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೋಡ್ರಿ 15 ml ಅಮೃತ್ ನೋನಿ ಆರ್ಥೋ ಪ್ಲಸ್ ಸಿರಪ್ ಏನಿದೆ, ನೀವು 1 ಗ್ಲಾಸ್ ಉಗುರು ಬೆಚ್ಚ ನೀರನ್ನ ಚಂದ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀವು ಇದನ್ನ ದಿನಕ್ಕೆ 2 ಹೊತ್ತು ಉಪಯೋಗ ಮಾಡ್ಕೋಬಹುದು. ಬೆಳಿಗ್ಗೆ 1 ಹೊತ್ತು, ರಾತ್ರಿ 1 ಹೊತ್ತು ಇದನ್ನ ನೀವು ಉಪಯೋಗ ಮಾಡ್ಕೋಬಹುದು. ಇದನ್ನ ನೋಡ್ರಿ ನೀವು ಹಾಳ ಹೊಟ್ಟೆಲಿನೂ ತಗೋಬಹುದು, ಊಟ ಆದ ನಂತರ ಕೂಡ ಸೇವನೆ ಮಾಡಬಹುದು, ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದ್ರ ಸೇವನೆ ಮಾಡಬೇಕು ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ. ನಿಮ್ ಡಾಕ್ಟರ್ ನಿಮ್ಗೆಲ್ಲ ಪರಿಶೀಲನೆ ಮಾಡಾದ್ಮೇಲೆ ನಿಮ್ಗೆ ಏನ್ ಸಮಸ್ಯೆ ಇದೆ, ಬಾಡಿ ಕಂಡೀಷನ್ ಏನಿದೆ ಎಲ್ಲ ನೋಡ್ಕೊಂಡು ಎಷ್ಟು ದಿನ ಇದ್ರ ಉಪಯೋಗ ಮಾಡಕ್ ಹೇಳೋ ಅಂತಾರೆ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಯಾಕಂದ್ರೆ ಡಾಕ್ಟರ್ ಇದ್ರ ಜೊತೆ ನಿಮ್ಗೆ ಬೇರೆ ಸಪೋರ್ಟಿವ್ ಮೆಡಿಕೇಶನ್ಸ್ ಕೊಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್, ಕ್ಯಾಪ್ಸ್ಯೂಲ್ಸ್, ಹಚ್ಕೊಂಡು ಕೈಕಾಲಿ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳಿ, ಎಣ್ಣೆ ಎಲ್ಲ ಕೊಟ್ಟಿರ್ತಾರ್ರಿ. ಎಲ್ಲ ಒಟ್ಟಿಯಾಗಿ ಒಮ್ಮಕ್ಲಿಕ್ಕೆ ಎಲ್ಲ ಕೆಲಸ ಮಾಡಿದ್ರೆ ನಿಮ್ಗೆ ಬಹಳ ಲಘುನ ಆರಾಮಾಗ್ತೈತ್ರಿ. ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ ನೋಡ್ರಿ. ಓವರ್ ಡೋಸೇಜ್ ಜಾಸ್ತಿ ಪ್ರಮಾಣದಾಗ ನೀವು ಇದನ್ನ ಏನಾರ ಸೇವನೆ ಮಾಡಿದ್ರೆ ನಿಮ್ಗೆ ಎದಿ ಉರಿ, ಹೊಟ್ಟೆ ಉರಿ ಚಾಲು ಆಗ್ಬಹುದು. ಕಾಂಟ್ರಾ ಇಂಡಿಕೇಶನ್, ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ ಇದ್ರೊಳಗೆ ಏನೇನು ಘಟಕ ದ್ರವ್ಯ ಇರ್ತಾವ ಅಂತ ನಾನು ನಿಮ್ಗೆ ಒಂದು ಲಿಸ್ಟ್ ತಿಳಿಸ್ಕೊಟ್ಟಿನಿ. ಯಾವುದೇ ದ್ರವ್ಯಲ್ಲಿ ನಿಮ್ಗೆ ಮೊದಲು ಅಲರ್ಜಿಕ್ ರಿಯಾಕ್ಷನ್ಸ್ ಆಗ್ಯಾವ ಅಂದ್ರೆ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮತ್ತೆ ಗರ್ಭವತಿ ಮಹಿಳೆಯರು ಇದನ್ನ ಉಪಯೋಗ ಮಾಡಬಾರ್ದು. ಮಕ್ಕಳು ಯಾರು ವಯಸ್ಸು 1 ವರ್ಷಕ್ಕಿಂತ ಸಣ್ಣರದಾರ ಅವ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಯಾವ್ರಿಗಾರ ಕಿಡ್ನಿ ಕೆಟ್ಟವು, ಅವ್ರಿಗೆ ಡಯಾಲಿಸಿಸ್ ಟ್ರೀಟ್ಮೆಂಟ್ ನಡೆಯಾಗುಂತೈತೆ ಅಂದ್ರೆ ಅವ್ರ ಇದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇದ್ರ ಮೂಲ್ಯದ ಬಗ್ಗೆ ತಿಳಿಸ್ಕೊಡ್ಬೇಕಂದ್ರೆ ಇದು ನಿಮ್ಗೆ 1700 ರೂಪಾಯಿ, 1700 ರೂಪಾಯಿದಾಗ 750 ml ಸಿರಪ್ ಸಿಗ್ತೈತ್ರಿ. ಅಮೃತ್ ನೋನಿ ಆರ್ಥೋ ಪ್ಲಸ್ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರೆದು ಕೊಟ್ಟಂತಹ ಪ್ರಿಸ್ಕ್ರಿಪ್ಷನ್ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ, ಇಲ್ಲ ಆನ್ಲೈನ್ ಫಾರ್ಮಸಿದಾಗ ಕೂಡ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರ್ಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಉಪಯೋಗ ಇರ್ತೈತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು.
ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸಿದಂಗೆ ಯಾವುದು ಮೆಡಿಸಿನ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲರೂ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.